ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪಲ್ಲವಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೆ, ಆದರೆ ಅದಕ್ಕೆ ಸಮಯನೇ ಕೂಡ ಬಂದಿಲ್ಲ ಗೈಸ್. ಫೈನಲಿ ಫ್ಯಾಮಿಲಿ ಟ್ರಿಪ್ ಅಂತ ಒಂದು ಪ್ಲ್ಯಾನ್ ಮಾಡಿದ್ರು. ಆ ಫ್ಯಾಮಿಲಿ ಟ್ರಿಪ್ಪನ್ನು ಹೋಗೋಕ್ಕೆ ತುಂಬ ತಡೆಗಳಾಯಿತು ಗೈಸ್. ಪ್ಲ್ಯಾನ್ ಪೋಸ್ಟ್ಪೋಂಡ್ ಆಗಿ ಕ್ಯಾನ್ಸಲ್ ಆಗಿ ಅದನ್ನೆಲ್ಲ ದಾಟಿ ಬಂದ್ವಿ. ಸೊ ಫೈನಲಿ ಟ್ರಿಪ್ಪಿಗೆ ಬಂದಿದ್ದೀವಿ ನಾವು ಫ್ಯಾಮಿಲಿ ಎಲ್ಲರೂ ಸೇರಿ. ಅದಕ್ಕೆ ಇವಾಗ ವ್ಲಾಗ್ ಮಾಡೋಣ ಅಂತ ಮಾಡಲೇಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾವ ಪ್ಲೇಸಿಗೆ ಬಂದಿದ್ದೀನಿ ಅಂದರೆ ಇದು ವೇಲಾಂಗಣಿ ಚರ್ಚ್. ಇಲ್ಲಿ ಬಂದು ಏನಾದರೂ ಬೇಡ್ಕೊಂಡ್ರೆ ಅವ್ರಿಗೆ ಆಗುತ್ತೆ ಅನ್ನೋದು ಒಂದು ಗಾಢವಾದ ನಂಬಿಕೆ ಗೈಸ್ ಜನರಲ್ಲಿ ಅಷ್ಟೇ. ಆ್ಯಂಡ್ ಇಲ್ಲಿ ಬಂದರೆ ಎಲ್ಲರಿಗೂ ಒಂದು ಕನೆಕ್ಷನ್ ಫೀಲ್ ಆಗುತ್ತೆ. ನಮ್ಮ ಫ್ಯಾಮ್ಲಿಗೆ ಎಸ್ಪೆಷಲಿ ಎಲ್ಲರೂ ನಂಬ್ತಾರೆ. ಸೊ ಆವಾಗ 4 years ಬ್ಯಾಕ್ ಒಂದು ಸತಿ ಬಂದಿದ್ದೆ, ಮತ್ತು ಇವಾಗ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ್ ಇಲ್ಲಿ ಬಂದರೆ, ಯಾಕಂದರೆ ಮದರ್ ಮೇರಿ ಎಲ್ಲ ಎಲ್ಲರಿಗೂ ಮದರ್ ಥರ ಅಂತ ಫೀಲ್ ಆಗುತ್ತೆ ಗೈಸ್. ಅದೊಂದು ಕನೆಕ್ಷನ್ ಗೈಸ್ ಇಲ್ಲಿ ಬರೋರಿಗೆಲ್ಲರೂ. ಇಲ್ಲಿ ಚರ್ಚ್ ಮಾತ್ರ ಅಲ್ಲ ಗೈಸ್, ಚರ್ಚ್ ಪಕ್ಕದಲ್ಲೇ ಬೀಚ್ ಇದೆ. ಹೇಳ್ದೆ ಅಲ್ವಾ, ಸ್ಟೋಮಲ್ಲಿ ಸಿಕ್ಕಾಕೊಂಡಿದ್ದು ಫಾರಿನರ್ನ ಕಾಪಾಡಿದ್ದಾರೆ ದೇವರು ಅಂತ. ಆಮೇಲೆ ಇನ್ನೊಂದು ಗೈಸ್, ಇಲ್ಲಿ ತುಂಬ ಸುನಾಮಿ ಎಲ್ಲ ಆಗಿ ಫ್ಲಡ್ ಎಲ್ಲ ಬಂದ್ರೂ ಚರ್ಚ್ಗೆ ಮಾತ್ರ ಏನೂ ಆಗಿಲ್ಲ ಅಂತೆ. ಎಲ್ಲದು ಶಾಪ್ಸ್ ಎಲ್ಲ ಬಂದ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದೆ, ಆದರೆ ಚರ್ಚ್ಗೆ ಮಾತ್ರ ಏನೂ ಆಗಿಲ್ಲ. ನೆಕ್ಸ್ಟು ಬೀಚೆಲ್ಲ ಇದೆ. ಇವಾಗ ಚರ್ಚಿಗೆ ಬಂದಿದ್ದೀವಿ ಎಲ್ಲರೂ. ಚರ್ಚಲ್ಲಿ ಪ್ರೇಯರ್ ಮಾಡಿಬಿಟ್ಟು ಮಾಸೆಲ್ಲ ಮುಗಿಸ್ಕೊಂಡು ಆಮೇಲೆ ಬೀಚ್ಗೆ ಹೋಗ್ತೀವಿ. ಬೀಚ್ಗೆ ಹೋಗ್ಬಿಟ್ಟು ನಮ್ಮ ಫ್ಯಾಮಿಲಿನೆಲ್ಲ ಇಂಟ್ರಡ್ಯೂಸ್ ಮಾಡಿಸ್ತೀವಿ ಗೈಸ್. ಇಲ್ಲಿ ಯಾವಾಗ ಬಂದ್ರೂ ಹೆವಿ ಕ್ರೌಡ್ ಇರುತ್ತೆ. ಈ ಸೀಸನ್ ಅಂತ ಹೇಳೋಕ್ಕಾಗಲ್ಲ, ಇಲ್ಲಿ ಕಮ್ಮಿ ಜನ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಾನು ಬೆಳಗ್ಗೆ ಬಂದಿದ್ದೀನಿ. ಬೆಳಗ್ಗೆ ಒಂದು 7:30 ಇರುತ್ತೆ. 7:30ಗೆ ಇಷ್ಟು ಕ್ರೌಡ್ ಇದ್ದಾರೆ ನೋಡಿ. ಇನ್ನೂ ಸ್ವಲ್ಪ ಟೈಮ್ ಆಗ್ತಾ ಜನ ಹಂಗೆ ತುಂಬಿಬಿಡ್ತಾರೆ ಗೈಸ್ ಇಲ್ಲಿ, ಅಷ್ಟು ಜನ ಗೈಸ್. ನಾನು ಏನು ಹೇಳಿದ್ದೆಲ್ಲ 16th centuryಯಿಂದ ಇಲ್ಲಿವರೆಗೂ ಈ ಚರ್ಚ್ನ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ, ಬೆಳಿತಾನೇ ಇದೆ. ಸೊ ಒಂದಿನ ಸಾಕಾಗಲ್ಲ ನಿಮಗೆ ಈ ಫುಲ್ ಚರ್ಚ್ನ ಬಂದ್ಬಿಟ್ಟು ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ಕೊಂಡ್ರೆ ಒಂದಿನ ಸಾಕಾಗಲ್ಲ ಗೈಸ್. ಅಟ್ಲೀಸ್ಟ್ ಒಂದು 3-4 days ಆದರೂ ಬೇಕಾಗುತ್ತೆ. ತುಂಬ ಚರ್ಚಸ್ ಇದೆ ಇಲ್ಲಿ. ಇದು ಹೊಸ ಚರ್ಚ್. ಇಲ್ಲಿ ಬಂದ್ಬಿಟ್ಟು ಮೇಲೆ ಕೊಂಕಣ್ ಮಾರ್ಸ್ ಮಾಡ್ತಾರೆ, ನಾನು ತೋರಿಸ್ತೀನಿ ನಾನು. ಆಮೇಲೆ ಗೈಸ್ ಇಲ್ಲಿ ಲೋಕಲ್ಸಿಂದ ಏನಕ್ಕೆ ಇಷ್ಟು ರಶ್ ಆಗುತ್ತೆ ಅಂದರೆ, ಇಲ್ಲಿ ಲೋಕಲ್ಸಿಂದ ಹಿಡಿದು ಗೋವಾ ಪೀಪಲ್ಸು, ಕೊಂಕಣವರು, ಮಲಯಾಳೀಸ್ ಅವರು ಎಲ್ಲರೂ ಬರ್ತಾರೆ, ತೆಲುಗು ಪೀಪಲ್ಸು. ಅದರಿಂದ ತುಂಬ ರಶ್ ಆಗುತ್ತೆ ಗೈಸ್. ಇಲ್ಲಿ ಬಂದರೆ ತುಂಬ ಪೀಸ್ಫುಲ್ಲಾಗಿ ಅನ್ನಿಸ್ತೆ ಎಲ್ಲರಿಗೂ. ಆಮೇಲೆ ಇಲ್ಲಿ ಬಂದರೆ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಅಷ್ಟೇ ಗೈಸ್. ಯಾಕಂದರೆ ಇಲ್ಲಿ ತುಂಬ ಮಿರಾಕಲ್ಸ್ ಪವಾಡಗಳು ನಡೆದಿರೋದ್ರಿಂದ ಮದರ್ ಮೇರಿ ಬಂದ್ಬಿಟ್ಟು ಇಲ್ಲಿ ಯಾವಾಗಲೂ ಇರ್ತಾರೆ ಅನ್ನೋದೊಂದು ನಂಬಿಕೆ ಅಷ್ಟೇ ಗೈಸ್. ನೋಡಿ, ಇದೆ ಚರ್ಚ್. ಇಲ್ಲಿ ಕೊಂಕಣ್ ಮಾಸ್ ಮಾಡ್ತಾರೆ ಗೈಸ್. ಮಾರ್ನಿಂಗ್ ಟೈಮು ಕೊಂಕಣ್ ಮಾಸ್ ಮಾಡ್ತಾರೆ ಇಲ್ಲಿ. ಇದು ಹೊಸ ಚರ್ಚ್, ಇವಾಗ ಬಿಲ್ಡ್ ಮಾಡಿದ್ದಾರೆ ರೀಸೆಂಟಾಗಿ. ಹಿಂಗೋದ್ರೆ ಗೈಸ್ ಹಳೆ ಚರ್ಚ್ ನೋಡಿ, ಅಲ್ಲಿದೆ ಗೈಸ್ ಹಳೆ ಚರ್ಚ್ ಇದು. ಬನ್ನಿ ನೆಕ್ಸ್ಟ್ ಗೈಸ್ ಬೀಚಲ್ಲಿ ಹೋಗಿ ಸಿಗುವ. ಬಾಯ್. ಗೈಸ್ ಫೈನಲಿ ಬೀಚಿಗೆ ಬಂದಾಯಿತು. ನಾನು ರೆಡಿ ಆಗಿಬಿಟ್ಟು ಬಂದಿದ್ದೀನಿ. ನಾನು ಬೀಚಲ್ಲಿ ಆಡಲ್ಲ ಅಂತ ಹೇಳಿದೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಲ್ಲಿ ಬೀಚಲ್ಲಿ ಆಡ್ತಿದ್ದಾರೆ ನೋಡಿ, ತೋರಿಸಿ. ಓಕೆ ನೋಡಿ, ಯಾರಾದರೂ ಒಬ್ಬರು ಬೀಚಲ್ಲಿ ಆಡಿಲ್ಲ ಅಂದರೆ ಹಿಂಗೆ ಗತಿ. ಈ ಪಾಪು ನೋಡಿ ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಅತ್ತೆ ಮಗು ಇದು. ನಮ್ಮ ಅತ್ತೆ ಅಲ್ಲಿ ಜಾಲಿಯಾಗಿ ಆಡ್ತಾ ಇದ್ದಾರೆ. ವೆರಿ ರಾಂಗ್ ಡಿಸಿಷನ್ ಗೈಸ್. ನೀವು ಎಲ್ಲಾದರೂ ಈ ಥರ ಬೀಚ್ ಹತ್ರ ಹೋಗ್ತಿದ್ದೀರಾ ಅಂದರೆ ಒಬ್ಬರೇ ನೀವು ಆಡ್ತಿಲ್ಲ ಅಂತ ಮಾತ್ರ ಹೇಳ್ಬೇಡಿ ಗ್ಯಾಂಗಾಗಿ ಬಂದರೆ. ಯಾಕಂದರೆ ನೋಡಿ, ಇದು ಗತಿ. ಕುತ್ಕೊಂಡು ಕಾಯಬೇಕು ಬಿಸಿಲಲ್ಲಿ. ನೋಡಿ, ಅವ್ರ ಗಂಟು ಮೂಟೆ, ಚಪ್ಪಲಿಗಳು ಎಲ್ಲ ನಾವೇ ನೋಡ್ಕೊಳ್ಬೇಕಾಗುತ್ತೆ ಗಾಯ್ಸ್. ಸೊ ಪಾಪ ಈ ಥರ ನಿಮಗೂ ಏನಾದರೂ ಯಾವಾಗಾದರೂ ಅನುಭವಕ್ಕೆ ಬಂದಿದೆ ಕಮೆಂಟ್ ಮಾಡಿ. ಸೊ ಆವಾಗಿಂದ ನಾನು ಅಲ್ಲಿ ಕುತ್ಕೊಂಡಿದ್ದೆ ಗಾಯ್ಸ್ ಬಿಸಿಲಲ್ಲಿ ಫುಲ್ಲು. ನಮಗೆ ಒಂದು ಆಂಟಿ ಹೆಲ್ಪ್ ಮಾಡಿದ್ದಾರೆ, ಅವ್ರನ್ನ ತೋರಿಸಿ. ಹಾಯ್ ಮಾಡಿ ಆಂಟಿ. ಹಾಯ್ ಪನ್ನು. ತುಂಬ ಒಳ್ಳೆಯದು ಗಾಯ್ಸ್. ನಮಗೆ ಚೇರ್ ಕೊಟ್ಬಿಟ್ಟು ಕುಣಿಸಿದ್ದಾರೆ. ಮಾವಿನಕಾಯಿ ಶಾಪ್ ಇಕ್ಕಿದ್ದಾರೆ.
ಹಂಗೆ ಒಂದು ಈಸ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಳ್ತೀನಂದರೆ ಅವತ್ತು 3 hours ಆಯಿತು ಗೈಸ್ ನಾನು ಬಂದು. ಆದರೂ ಅವ್ರು ಜಾಗ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ವೆರಿ ವೆರಿ ಮಚ್. ಹಾಗೆ ನೋಡಿ ಇಲ್ಲಿ ಬಂದರೆ ಒಂಟೆ ಕ್ಯಾಮಲ್ ಇದೆ, ರೈಡ್ ಕರ್ಕೊಂಡು ಹೋಗ್ತಾರೆ. ಅದೆಷ್ಟು ಏನು ಅಂತೆಲ್ಲ ನಂಗೆ ಗೊತ್ತಿಲ್ಲ ಗೈಸ್. ಬೇಲಂಗಣ್ಣಿ ಬೀಚಿಗೆ ಬಂದರೆ ನೋಡಿ ಅದರಲ್ಲೆಲ್ಲ ಹೋಗ್ಬೋದು. ನಾನು ನೀರಲ್ಲಿ ಆಡಿಲ್ಲ ಗೈಸ್, ಯಾಕಂದರೆ ನಾನು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ ನೋಡಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ತಗೊಳ್ಳೋಣ ಅಂತ ಗೈಸ್. ನನಗೆ ಈ ಓಷನ್ ಹತ್ರ ಹೋಗ್ಬಿಟ್ಟು ವೀಡಿಯೋಸ್ ಎಲ್ಲ ತೆಗೆಯೋದು ಯಾವುದೂ ಮಾಡಿಲ್ಲ. ಸೊ ಅದಕ್ಕೆ ವೀಡಿಯೋಸ್ ಮಾಡಿ ರೀಲ್ಸ್ ಮಾಡಿ ಪೋಸ್ಟ್ ಮಾಡೋಣ ಅಂತ ನಾನು ಆಡಿಲ್ಲ ಗೈಸ್. ನೋಡಿ ನಮ್ಮ ಚಿಕ್ಕಮ್ಮ ಬಂದರು, ತೋರಿಸಿ ಅವ್ರು ನನಗೆ. ಹಂಗೆ ಅವ್ರ ಮಗನ ತೋರಿಸಿ. ಓಕೆ ಗೈಸ್, ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತೀನಿ ನೋಡಿ, ನಮ್ಮ ತಂಗಿ ಗೈಸ್ ಹೇಳು ನಿಶಿಕಾ. ಅಯ್ಯೋ ಅವಳು ಅಲ್ಲಿ ನೋಡಿ ಗೈಸ್, ಭಯ ಬೀಳ್ಬೇಡಿ ಯಾರೂ. ಸೊ ಇವರ ಮಕ್ಕಳು ಗೈಸ್, ಇವರಿಬ್ಬರು ಒಂದೊಂದು ಮುತ್ತುಗಳು ಗೈಸ್. ಇವರು ಇನ್ನೊಬ್ಳು ಇದ್ದಾಳೆ, ಅವಳನ್ನು ತೋರಿಸ್ತೀನಿ ಗೈಸ್. ಇದು ಇನ್ನೊಂದು ಮುತ್ತು ಗೈಸ್ ನಮ್ಮ ಚಿಕ್ಕಮ್ಮದು ನೋಡಿ. ಗತಿ ಓಕೆ, ಯಾವಾಗಲೂ ಜಗಳ ಆಡ್ತಾನೆ ಇರ್ತಾರೆ. ನಾವು ಫೋಟೋ ಇಟ್ಕೊಳಕ್ ಹೋಗ್ತಾ ಇದೀವಿ ಗೈಸ್. ಇವಾಗ ಫೋಟೋ ಹಿಡಿಬೇಕಂತ ಬಂದಿದ್ದೀವಿ. ನೋಡಿ ಗೈಸ್, ನೋಡಿ ಗೈಸ್, ಫೋಟೋ ಹಿಡಿಬೇಕಂತ ನನ್ನನ್ನು ಕರ್ಸ್ಕೊಂಡಿದ್ದಾರೆ. ಒಳ್ಳೆ ಸದ್ಯ ಫೋಟೋಗಾದ್ರು ಕರೆದ್ರು. ಫೈನಲಿ ಆಯಿತು ಗೈಸ್, ಫ್ಯಾಮಿಲಿ ಫೋಟೋ ಎಲ್ಲ ಹಿಡ್ಕೊಂಡು ಬಂದ್ರಿ. ನೋಡಿ ನಮ್ಮ ಮಮ್ಮಿ ಆಡ್ಬಿಟ್ಟು ಬಂದಿದ್ದಾರೆ ಬೀಚಲ್ಲಿ. ನೋಡಿ ಆ ಮಗುನ ಬಿಟ್ಬಿಟ್ಟು ಹೋದ ತಾಯಿ ಇದೇನೆ, ನೋಡ್ಕೊಳ್ಳಿ ಇದೇ ನಿಂತೀನಿ. ಓಕೆ ಗಾಯ್ಸ್, ಬಾಯ್. ತೋರಿಸ್ಬಿಟ್ಟೆ, ತುಂಬ ಹೆಮ್ಮೆಯಾಗಿ ಹೇಳಿದ್ದೀನಿ ಅವ್ರ ಬಗ್ಗೆ. ನೋಡಿ ಗೈಸ್, ಅವ್ರನ್ನ ತೋರಿಸ್ಬೇಕಂತೆ, ಅವ್ರ ಬಗ್ಗೆ ಹೇಳಿದ್ದೀನಲ್ಲ ಗೈಸ್, ಅಷ್ಟೇ ಗೈಸ್. ಓಕೆ, ಕ್ಯಾಮೆಲ್ ಒಂಟೆಯಲ್ಲಿ ಹೋಗ್ಬೇಕಂತೆ ಚಿಕ್ಕಮಕ್ಳು ಹೋಗ್ಬೇಕಂತೆ. ಅದಕ್ಕೆ ನೋಡೋಣ ಎಷ್ಟು ಅಂತ ಕೇಳಿದ್ದೀವಿ. ಎಷ್ಟಂದ್ರು 200 ಅಂತೆ ಗೈಸ್ ರೌಂಡ್ಗೆ. ಆದರೆ ನಮ್ಮ ಮನೇಲಿರೋ ಮಕ್ಕಳೆಲ್ಲ ಸ್ವಲ್ಪ ಪುಕ್ಲು ನೋಡಿ. ಇದೊಂದು ದೊಡ್ಡ ಪುಕ್ಲ, ಇವನು ಅದೊಂದು ಚಿಕ್ಕ ಪುಕ್ಲಿ, ಇದೊಂದು ಚಿಕ್ಕ ಪುಕ್ಲಿ ಗೈಸ್. ನೋಡಿ ನೋಡಿ ನೋಡಿ, ಬನ್ನಿ, ವೆಲ್ಕಮ್. ಇವರು ಕೆವಿನ್ ಅಂತ ನಮ್ಮ ಮಾವ ಅವರು. ಅವ್ರು ಹಾಯ್ ಮಾಡಬೇಕಂತೆ, ಅವ್ರು ನಮ್ಮ ವಿಡಿಯೋದಲ್ಲಿ ಇಂಟ್ರಡ್ಯೂಸ್ ಮಾಡಬೇಕಂದ್ರು. ಸೊ ದಿಸ್ ಈಸ್ ಮೈ ಬ್ರದರ್ ಗೈಸ್. ಇವನೇ ವೀಡಿಯೋ ತೆಕ್ಕೊಡ್ತೀನಂದ, ಅದೇ ನೀರಲ್ಲಿ ಆಡಕ್ಕೆ ಹೋಗ್ಬೇಕಂತ. ಇವಾಗ ಹೆಂಗೆ ವೀಡಿಯೋಸ್ ತೆಕ್ಕೊಡ್ತಾನೆ ನೋಡೋಣ. ಪ್ರೀತಿ ಗೈಸ್, ಪ್ರೀತಿ ಉಕ್ಕಿ ಹರಿತಿದೆ ನನ್ನ ತಂಗಿಗೆ. ನೋಡಿ ಅವಳು ಮೂತಿ ನೋಡಿ. ನೈಟಲ್ಲಿ ನೋಡಬೇಡಿ, ಭಯ ಬಿದ್ದುಬಿಡ್ತೀರಿ. ಬೀಚಲ್ಲಿ ಆಡ್ಬಿಟ್ಟು ಬಂದು ಚೆನ್ನಾಗಿ ತಿಂತಾ ಇದ್ದಾರೆ ನೋಡಿ ಗೈಸ್. ಪ್ರೀತಿ ಜಾಸ್ತಿ ಆಗಿದೆ ನೋಡಿ ಗೈಸ್. ಎಲ್ಲ ತಿಂತಾ ಇದ್ದಾರೆ. ಚೆನ್ನಾಗಿದೆಯಾ? ಏನದು? ಮಸಾಲ ಪುರಿ ತಿಂತಿದ್ದಾರೆ, ಟ್ವಿಸ್ಟರ್ ತಿಂತಿದ್ದಾರೆ. ಗೈಸ್ ರೂಮಿಗೆ ಬಂದ್ವಿ ಗೈಸ್. ಬೀಚಲ್ಲಿ ಆಡ್ಬಿಟ್ಟು ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ. ಏನು ಮಾಡೋದು ಗೈಸ್, ಸಕ್ಸಸ್ಫುಲಿ ನಾನು ಬಂದ್ಬಿಟ್ಟು ವೀಡಿಯೋ ರೀಲ್ಸ್ ಏನೂ ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಫುಲ್ ರಶ್ ಇದೆ. ಎಲ್ಲರೂ ಒಂದು ಕಡೆನೂ ಬಂದ್ಬಿಟ್ಟು ಫ್ರೀ ಇದೆ ಜಾಗ ಅಂತ ಹೇಳೋಕ್ಕಾಗಲ್ಲ, ಫುಲ್ಲು ರಶ್ ಇದೆ. ಅದಕ್ಕೆ ಬರೀ ಒಂದು 2-3 ಫೋಟೋಸ್ ತೊಗೊಂಡು ಮಾತ್ರ ಬಂದುಬಿಟ್ಟೆ. ತುಂಬ ಬೇಜಾರಾಗ್ತಿದೆ ಗೈಸ್ ನನಗೆ. ಎಷ್ಟು ಚೆನ್ನಾಗಿ ರೆಡಿಯಾಗಿ ಹೋಗಿ ಒಂದು ವೀಡಿಯೋ ಕೂಡ ಮಾಡೋಕ್ಕಾಗಿಲ್ಲ. ತುಂಬ ಬೇಜಾರಾಗ್ತಿದೆ. ಏನಕ್ಕೆ ಇವಾಗ ವಿಡಿಯೋ ಆನ್ ಮಾಡಿದೆ ಅಂದರೆ ಒಬ್ಬರನ್ನ ತೋರಿಸ್ಬೇಕು. ನೋಡಿ ಗೈಸ್, ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಟು ಬೀಚಲ್ಲಿ ಫೋಟೋ ಹಿಡ್ಕೊಂಡಿರೋ ಬಂದಾಳೆ ಗೈಸ್ ಇವಳು. ನ್ಯಾಯನಾ? ಇವ್ರು ಯಾರಂದ್ರೆ ರೌಡಿ ರಂಗಮ್ಮ ಗೈಸ್. ನೋಡಿ ಅವರು ಕತ್ತಲ್ ನೋಡಿ ಎಷ್ಟು ಹಾಕೊಂಡಿದ್ದಾರೆ. ರೈಡಿಗೆ ಬನ್ನಿ.
ರೈಡಿಗೆ ಈಗ ಕೊಡ ಡ್ಯಾಡಿಗೆ ರೈಡಿಗೆ ಬನ್ನಿ ಗಾಯ್ಸ್ ಇವ್ರ ಮನೆಗೆ. ಇವ್ರ ಮನೆ ಇರೋದು ಅಶೋಕ್ ನಗರಲ್ಲಿ. ಇವ್ರ ಮನೆಗೆ ರೈಡಿಗೆ ಬಂದುಬಿಡಿ ಸರಿನಾ. ಫುಲ್ಲು ರಿಚ್ ಇದ್ದಾರೆ, ಟ್ಯಾಕ್ಸ್ ಕಟ್ಟಲ್ಲ, ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇವ್ರ ಹೆಸರು ರಾಮಕ್ಕ ಅಂತ, ನಮ್ಮ ಮಾಮನೇ. ನೋಡಿ ಗೈಸ್ ಅವಾಗವಾಗ ಸ್ವಲ್ಪ ಕಾಮಿಡಿ ಮಾಡ್ತಾ ಇರ್ತಾರೆ. ಏನಾದರೂ ಮಾತಾಡಿ. ಏನು ಮಾತಾಡ್ಬೇಕು? ನನ್ನ ಚಾನಲ್ನ ಲೈಕ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಏನು ಅನ್ಬೇಕು? ಲೈಕ್ಸ್ಗೆ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮೊಮ್ಮಗಳ ನನ್ನ ಮೊಮ್ಮಗಳಿಗೆ ಶೇರಿಂಗ್ ಮಾಡಿಸಿನ ಶೇರ್ ಮಾಡಿ. ನನ್ನ ಮೊಮ್ಮಗಳ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದು ಹೇಳಕ್ ಬಂದಿಲ್ಲ, ಸಾರಿ ಮಾಡ್ಕೊಳ್ಳಿ. ಯಾವಾಗ್ಲೂ ತಿಂತಾನೆ ಇರ್ತಾರೆ ಗೈಸ್. ತಿಂದು ನೋಡಿ ಅವರು ಇದ್ದಾರೆ. ಕುಬೇರಿ ಗೈಸ್, ಮಿನಿ ಕುಬೇರಿ ತಿಂತಾ ಇರ್ತೀನಿ ಗೈಸ್, ಏನು ಬೇಜಾರು ಬಿಡಬೇಡಿ ಗೈಸ್. ಯಾವಾಗಲೂ ಈ ಥರ ತಿನ್ಸಲ್ಲ. ಬಾ ವಿಡಿಯೋದಲ್ಲಿ ಬರಬೇಕು ಅಂತ ತಿನ್ನಿಸ್ತಾ ಇದ್ದಾಳೆ. ಯಾಕಂದರೆ ಆವಾಗಲೇ ಹೇಳ್ದೆ ಅಲ್ವಾ, ಪ್ರೀತಿ ಉಕ್ಕಿ ಹರಿತಿದೆ ಅಂತ. ಅದಕ್ಕೆ ಮತ್ತೆ ಹೇಳ್ತೀನಿ ಅಂತ ಬಂದು, ಆದರೆ ಹೇಳಲ್ಲ. ಹೋಗು. ಓಕೆ, ಇವಾಗ ಎಲ್ಲರೂ ತುಂಬ ಹೊಟ್ಟೆ ಹಸುವಲ್ಲಿದ್ದಾರೆ. ಆವಾಗಲೇ ಯಾರೂ ಊಟ ಮಾಡಿಲ್ಲ. ಎಲ್ಲ ಬಂದ್ಬಿಟ್ಟು ಮೀನು ಸಾರು ಎಲ್ಲ ಮಾಡಿಬಿಟ್ಟು ಹಂಗೆ ಹೋಗ್ಬಿಟ್ರಿ ಬೀಚ್ ಹತ್ರ ಆಡ್ಬಿಟ್ಟು ಬಂದು ತಿಂದ್ಬಿಟ್ಟು ಆಮೇಲೆ ಚರ್ಚ್ಗೆ ಹೋಗೋಣ ಅಂತ. ಸೊ ಇವಾಗ ತಿನ್ನಬೇಕು ಅಷ್ಟೇ ಗಾಯ್ಸ್. ಇನ್ನು ರೂಮ್ಗೆ ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಳ್ಬೇಕು. ಚರ್ಚಿಗೆ ಬಂದು ಇಲ್ಲಿ ಕುತ್ಕೊಂಡ್ಮೇಲೆ ಒಂದು ಒಳ್ಳೆ ಗಾಳಿ, ಮೈಂಡೆಲ್ಲ ಫ್ರೀ ಆಯಿತು, ಮನಸ್ಸೆಲ್ಲ ತಂಪಾಗಿದೆ. ನಿದ್ದೆ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮರಿದಿರ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ವೀಡಿಯೋಸ್ ಏನೇನು ಹಾಕ್ತೀನಿ ನಿಮಗೆ ಫಾಸ್ಟಾಗಿ ನೋಡೋಕ್ಕೆ ಸಿಗುತ್ತೆ. ಇನ್ನು ಮುಂದೆ ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಅಷ್ಟೇ ಗಾಯ್ಸ್, ಬಾಯ್ ಗೈಸ್. ನಮ್ಮ ವೀಕ್ಷಕರು ಏನು ಹೇಳ್ಬೇಕಂತೆ ಸ್ವಲ್ಪ ಕೇಳಿ ಗಾಯ್ಸ್. ನಮ್ಮ ಅಕ್ಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ, ಮಜಾ ಮಾಡಿ. ನಮ್ಮ ಅಕ್ಕ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್. ಬೈ ಬೈ, ಲವ್ ಯು ಟು.